कैसे तेरी खुद गर्जी ना बहुत बढ़िया बहुत बढ़िया बहुत बढ़िया, थोड़ा स्पीड बढ़ाओ, ये बहुत धीरे दौड़ रहे हैं आप लोग। किसी खोर टिके ना पाऊं कैसे तेरी ಕೇರಲ್ಲಿ ಮುಗಿಸ್ಕೊಂಡು ಬಂದೆ. ಆದರೆ ವಾಪಸ್ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ ಅಂತ ಹೇಳಿದೆ, ಅಪ್ಡೇಟ್ ಕೊಡೋಕ್ಕಾಗಲಿಲ್ಲ. ಯಾಕಂದರೆ ನನಗೂ ರೆಸ್ಟ್ ಸಿಕ್ಕಿರಲಿಲ್ಲ. ಯಾಕಂದರೆ 10 ದಿನ ಮೆಡಿಕಲ್ಗೆ ಅಂತ ಹೋಗಿದ್ದೆ, ಅಲ್ಲಿ ಸ್ವಲ್ಪ ಲೇಟ್ ಆಯಿತು. ಅದಾದಮೇಲೆ ಒಂದಿನ ಅಷ್ಟೇ ರೆಸ್ಟ್ ತೊಗೊಂಡಿದ್ದು. ಅಂತಂದರೆ ಅದು ಮಲ್ಕೊಳ್ಳಿಕ್ಕೆ ಅದು ಏನಾಗಲಿಲ್ಲ. ಮತ್ತು ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಳ್ಬೇಕು, ಜೆರಾಕ್ಸು ಅದು ಇದು ಅಂತ ಟೈಮ್ ಹೋಗ್ಬಿಡ್ತು. 10 ದಿನ ಆದಮೇಲೆ 11ನೇ ದಿನ ನೆಕ್ಸ್ಟ್ ಇಲ್ಲಿ ಬಂದೆ. ನಾನು ಬಂದಿದ್ದಾದಮೇಲೆ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿಕೊಂಡು ಬೆಳಗ್ಗೆ ಮತ್ತು ಈವ್ನಿಂಗು ಸ್ವಲ್ಪ ಗ್ರೌಂಡಿಗೆ ಹೋದೆ. ಯಾಕಂದರೆ 10 ದಿನ ಬಿಟ್ಟಿದ್ದು ನಂಗೆ ಸುಸ್ತಾಗ್ಬಿಟ್ಟಿತ್ತು. TRLಗೆ ಹೋಗ್ಬೇಕಂತ ಆ್ಯಕ್ಚುಲಿ ಮೊದಲು ಪ್ಲ್ಯಾನ್ ಹಾಕಿದ್ದೆ. ಯಾವಾಗ ಇದು SHGD ಮೆಡಿಕಲ್ 10 ದಿನ ಆಯಿತು, ನನಗೆ ಹೋಗ್ಬೇಕಂತ ಅನಿಸ್ಲೇ ಇಲ್ಲ. ಯಾಕಂದ್ರೆ ಹೋಗಿದ್ರು ನಾನು ಹೊಡಿತೀನಿ ಇಲ್ಲಪ್ಪ ಅಂತೇಳಿ ನನ್ನ ಮೇಲೆ ನನಗೆ ಕಾನ್ಫಿಡೆಂಟೇ ಇದ್ದಿರಲಿಲ್ಲ. ಅಂದರೆ ನೋಡೋಣ ಇನ್ನು ಸೆಕೆಂಡ್ ಗ್ರೂಪ್ ಆದರೂ ಆಗಲಿ ಅಂತೇಳಿ. ಯಾಕಂದರೆ ಇದಂತೂ ಹೋಯ್ತು ಅಂತೇಳಿ ನಾನು ಡಾಕ್ಯುಮೆಂಟ್ಸ್ ರೆಡಿ ಮಾಡಿಕೊಂಡು ಅವತ್ತೇ ನೈಟು ಮತ್ತೆ ಟ್ರೈನ್ ಹತ್ತಿದೆ ಬೆಳಗಾವಿಗೆ ಹೋಗಿ ಅಲ್ಲಿ ಮಲ್ಕೊಂಡೆ. ರಾತ್ರಿ 12 ಗಂಟೆ ಆಗಿತ್ತು, ಮಲ್ಕೊಂಡೆ. ಬೆಳಗ್ಗೆ ಮತ್ತೆ 5 ಗಂಟೆಗೆ ಎದ್ದು ಎಲ್ಲ ರೆಡಿ ಮಾಡ್ಕೊಂಡು ಹೋದೆ. ಅಲ್ಲಿ ಮಟ್ಟ ನೀವು ವಿಡಿಯೋ ನೋಡಿದಿರಿ. ಸಾರಿ, ನಿಮ್ಗೆ ಏನಪ್ಪಾ ಅಂತಂದ್ರೆ ಒಳಗಡೆ ಹೋಗಿ ವಿಡಿಯೋ ಮಾಡಕ್ ಸಾಧ್ಯ ಆಗಿಲ್ಲ. ಯಾಕಂತಂದ್ರೆ ಭಾರಿ ಸ್ಟ್ರಿಕ್ಟ್ ಇರ್ತಾರೆ ಇಲ್ಲಿ. ಅಷ್ಟು ಈಸಿ ಅಲ್ಲ ನೀವು ವಿಡಿಯೋ ಮಾಡೋದಲ್ಲ. ನಾವು ರ್ಯಾಲಿ ಹೊಡೆದೇವು ಅಂತೇಳಿ ನಮ್ಮ ಫೋಟೋ ತಗೊಳತ್ ಮುಂದೆ ನಾವು ಸಿಕ್ಕರು ಕೂಡ ಬಹಳ ಕೆಟ್ಟ ಹೊಡಿತಾರೆ ಇಲ್ಲಿ. ಭಾರಿ ಡೇಂಜರ್ ಇರ್ತಾರೆ ಆರ್ಮಿಯರ್. ಇದ್ರಾಗ ಇದು ಟೆರಿಟೋರಿಯಲ್ ಆರ್ಮಿಗೆ ಪ್ಯೂರ್ ಆರ್ಮಿಗಿಂತ ಭಾಳ ಡೇಂಜರ್ ಇರ್ತಾರೆ ಇವರು, ಭಾಳ ಕೆಟ್ಟ ಹೊಡಿತಾರೆ. ಸೊ ಒಳಗೆಲ್ಲ ವಿಡಿಯೋ ಮಾಡಕ್ ಆಗಲ್ಲ, ಮಾಡಿದ್ರು ಅಪ್ಲೋಡ್ ಮಾಡಕ್ ಆಗಲ್ಲ. ಸೊ ಹೀಗಾಗಿ ನಾನು ಮಾಡಲಿಲ್ಲ. ಎಲ್ಲಿ ಮಟ್ಟ ಫ್ರಂಟ್ ಅಲ್ಲಿ ನಿಮ್ಗೆ ಏನು ಜನ ಕುಂತಿದ್ರು ಅಲ್ಲಿವರೆಗೂ ನಿಮ್ಗೆ ಅಪ್ಡೇಟ್ ಕೊಟ್ಟಿದ್ದೆ. ಅದಾದ್ಮೇಲೆ ಒಳಗಡೆ ಏನೇನಾಯ್ತು, ಸೊ ಅದ್ರ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಕೇಳಿ. ಆದ್ರೆ TRL ಯಾವ ರೀತಿ ಕ್ರ್ಯಾಕ್ ಮಾಡ್ಬೇಕಂತ ಕೇಳ್ತಾ ಇದ್ರಿ. ಸೊ ಬಹಳ ಈಸಿ ರೀ. ನೀವು ಅಷ್ಟು TRL ಅಂದ್ರೆ ಆ ತರ ಇರುತ್ತೆ ಈ ತರ ಇರುತ್ತೆ ಏನೂ ಇಲ್ಲ, ಬಹಳ ಈಸಿ ಇರುತ್ತೆ. ಸೊ TRL ಯಾವ ರೀತಿ ಕ್ರ್ಯಾಕ್ ಮಾಡಬೇಕಂದ್ರೆ ಏನಿಲ್ಲ, ನೀವು ಏನಪ್ಪಾ ಅಂದ್ರೆ ಪ್ರಾಕ್ಟೀಸ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ನಾನಲ್ಲಿ ಏನ್ ನೋಡ್ರಿ, ಅದು ಜನ ನೋಡಿ ನಾನು ಹೆದರಿ ಬಿಟ್ಟಿದ್ದೆ. ಏನ್ ಸುಮಾರು ಒಂದು 25,000-30,000 ಜನ ಇರ್ಬೇಕಲ್ಲಿ. ಒಂದೊಂದು ಗ್ರೂಪಲ್ಲಿ 200 ಜನ ಬಿಡ್ತಾ ಇದ್ರೆ ಹಿಡಿತಾ ಇರೋದು 3 ಜನ 4 ಜನ 5 ಜನ ಅಷ್ಟೇ. ನಮ್ ಗ್ರೂಪಲ್ಲಿ 5 ಜನ ಹಿಡಿದಾರೆ. ಫಸ್ಟ್ ಗ್ರೂಪಲ್ಲಿ ನಾನು ಹಿಡಿದಿದ್ದು ಒಂದೇ. ಅಂದ್ರೆ ಡಿಸ್ಟೆನ್ಸ್ ಇಟ್ಟು ಹೊಡ್ಬೇಕ್ರಿ. ನೀವೇನೋ TRL ಹೊಡೆದ್ ಮುಂದ ಇಬ್ಬಿಬ್ರು ಕೂಡಿ ಹೊಡಿದೆ, ನಾವು ನಮ್ 4 ಜನ ಇದ್ದೀವಿ, ನಾವು ಗ್ರೂಪ್ ಮಾಡಿದ್ವಿ ಅಂದ್ರೆ ಅವ್ರು ಅಗಲಿಸ್ತಾರೆ ಇಲ್ಲಿ, ಭಾಳ ಚಂದ ಅಗಲಿಸ್ತಾರೆ. ನೀವು ನಿಮ್ ಫ್ರೆಂಡ್ಸು ನಿಮ್ ಬ್ರದರ್ಸ್ ಯಾರಾದ್ರೂ ನೀವು ಕೂಡಿ ಹೋದ್ರು ಕೂಡ ಮುಂದೆ ಹೋಗಿ ಅವರೇ ಗ್ರೂಪ್ ಬೇಕಂತ ಚೇಂಜ್ ಮಾಡ್ತಾರೆ. ಇದ್ರಾಗ 2 ಲೈನ್ ಇದಕ್ಕೆ ಹಾಕಿದೆ, 2 ಲೈನ್ ಇದಕ್ಕೆ ಹಾಕಂತೇಳಿ. ಸೊ ಅಪ್ಡೇಟ್ ಕೊಡ್ತೀನಿ ನೋಡ್ರಿ. ಈಗ ಏನಂತಂದ್ರೆ ನಮ್ದು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಆಯ್ತು. ಏನಪ್ಪಾ ಅಂದ್ರೆ ಡೊಮಿಸಿಯಲ್ 10 ಮಾರ್ಕ್ಸ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್ ಅನ್ನ ವೆರಿಫಿಕೇಶನ್ ಮಾಡ್ತಾರೆ. ಆಮೇಲೆ ಒಳಗೆ ಹೋದ್ವಿ. ಬೆಳಿಗ್ಗೆ ನಾನು ಲೈನ್ ಹಚ್ಚಿದ್ದು 5 ಗಂಟೆ 30 ನಿಮಿಷಕ್ಕೆ. ಬಟ್ ನನ್ನ ಪಾಳೆ ಬಂದಿದ್ದು 11 ಗಂಟೆ 50 ನಿಮಿಷ ಆಗಿತ್ತು. ನನ್ನ ಪಾಳೆ ಬಂದಾಗ ಒಳಗಡೆ ಹೋಗೋದು ಕೂಡೋದು, ಅಲ್ಲಿ ಹೋಗೋದು ಕೂಡೋದು ಇದೇ ರೀತಿ ಆಯ್ತು. ಅದಾದ್ಮೇಲೆ ನಾನು ಹೋದೆ. ಒಳಗಡೆ ಹೋದ್ಮೇಲೆ 11:45 ನಾನು ಬಂತು. ಬಟ್ ಅಲ್ಲಿ ಯಾರು ಗ್ರೌಂಡ್ ಒಳಗೆ ಓಡ್ತಾ ಇರ್ತಾರಲ್ಲ ನಮ್ಗೆ ಕಾಣಂಗಿಲ್ಲ. ಅವ್ರು ಏನ್ ಮಾಡಿರ್ತಾರಂದ್ರೆ, ನಾವು ಒಂದು ಅದೇನ್ ನೀವು ನೋಡಕಂತ ಸ್ಟೆಪ್ಸ್ ಇರ್ತಾವಲ್ಲ ಅದ್ರ ಹಿಂದ್ಗಡೆ ಕುಂಡಿಸಿರ್ತಾರ. ಅಲ್ಲಿ ಕುಂಡಿಸಿದಾದ್ಮೇಲೆ ನಾವು ಹೋದ್ವಿ. ನನಗೆ ಅಲ್ಲಿ ಏನು ಮಧ್ಯಾಹ್ನ ಬಿಸಿಲಾರ ಆಗೈತ್ರಿ. ಇಲ್ಲ ನೋಡಿ ಕಾಸ ಅಪ್ಪ ಇದು ಎಂದಾಗ ನನ್ನ ಕಡೆಯಿಂದ ನನ್ನ ಸೆಕೆಂಡ್ ಗ್ರೂಪ್ ಅಲ್ಲ 2 ರೌಂಡ್ ಹೊಡೋದು ಕಟ್ ಆಗ್ತಾ ಅಂತ ಅನ್ಕೊಂಡಿದ್ದೆ. ಯಾಕಂದ್ರೆ ಅಲ್ಲಿ 10 ದಿನ ರೆಸ್ಟ್ ಇಲ್ಲ, ಕರೆಕ್ಟಾಗಿ ನಿದ್ದಿನೂ ಆಗಿಲ್ಲ. ಯಾಕಂದ್ರೆ ಚಳಿ ಒಳಗೆ ಮಲ್ಕೋಬೇಕು, ವಾಪಸ್ ಕರೆಕ್ಟಾಗಿ ಊಟನೂ ಆಗಿರ್ಲಿಲ್ಲ. ಯಾಕಂದ್ರೆ 10 ದಿನ ಮಧ್ಯಾಹ್ನ ಊಟ ಮಾಡಿಲ್ರಿ. ಇದ್ದಿದ್ದು ಹೇಳ್ತೇನೆ ನಾನು, 10 ದಿನ ಮಧ್ಯಾಹ್ನ ಊಟ ಮಾಡಿಲ್ಲ. ಅದೇನೋ ಊಟ ಮಾಡಕ್ ದುಡ್ಡಿಲ್ಲ ಅಂತ ಅನ್ನೋದು ಒಂದು ಪ್ರಶ್ನೆ. ಆದ್ರೆ ಅದು ಸಿಗತ್ತಿರ್ಲಿಲ್ಲ. ನಾವ್ ಎಷ್ಟು ದುಡ್ಡು ಕೊಡ್ತೀವಿ ಅಂದ್ರೆ ಸಿಗ್ತಿರ್ಲಿಲ್ಲ. ಬರೀ ಒಂದು 4 ಬಿಸ್ಕಿಟ್ ಹೋಯ್ತಿದ್ವಿ, ಅದನ್ನ ತಿಂತಿದ್ವಿ. ಸರಿ, ಅವತ್ತು ಬಂದು ಇನ್ನೇನು ಎಲ್ಲ ನಿಮ್ಗೆ ಗೊತ್ತಲ್ಲ ನನಗೆ ಹೆಂಗಾಗಿದ್ದೆ ಅಂತೇಳಿ. ಸೊ ಎನರ್ಜಿ ಎಲ್ಲ ಖಾಲಿಯಾದಂಗೆ ಆಗ್ಬಿಟ್ಟಿತ್ತು. ಮತ್ತೆ ಬಂದು ಸ್ವಲ್ಪ ಬಾಳೆಹಣ್ಣು ಅದು ಇದು ತೊಗೊಂಡು ಹೋಗಿ ತಿನ್ಕೊಂಡು ರಿಕವರ್ ಮಾಡ್ಕೊಂಡೆ. ಹೋಗಿದಾದ್ಮೇಲೆ 11:45 ನಂದು ರೇಸ್ ಸ್ಟಾರ್ಟ್ ಆಯ್ತು. ಹೋಗಿ ಕೂತೆ. 200 ಜನಕ್ಕಿಂತ 200 ಜನ ಇರ್ತಾರೆ ಒಂದು ಗ್ರೂಪ್. ಕರೆಕ್ಟ್ 200 ಜನ ಬಿಡ್ತಾರೆ. ಗ್ರೌಂಡ್ ಒಳಗೆ ಒಂದು ಸೈಡ್ ಕುಂಡಿಸ್ತೀರಿ ನಮಗೆ. ಕುಂಡಿಸಿದಾದ್ಮೇಲೆ ಜನ ಎಲ್ಲ ನೋಡಿ ಅಪ್ಪ 200 ಜನ ಸೈಡ್ ಹೋಗಿದ್ದು ಅಷ್ಟು ಸರಳ ಇಲ್ಲಲ್ರಿ. ನೀವೇನೋ ಅಗ್ನಿವೀರ್ ಹೊಡಿಬೋದು. ಅಗ್ನಿವೀರ್ ನೀವು ಒಂದು ತಿಂಗಳು ಅಥವಾ 15-20 ದಿನ ಪ್ರಾಕ್ಟೀಸ್ ಮಾಡಿದ್ರ ಹೊಡಿಬೋದು. ಬಟ್ TRL ಹೊಡಿಯೋದು ಅಷ್ಟು ಈಸಿ ಅಲ್ವೇ ಅಲ್ಲ. ಬಟ್ ಪ್ರಾಕ್ಟೀಸ್ ಮಾಡಿದ್ರ ಅದರಂತ ಈಸಿನೂ ಯಾವ್ದಿಲ್ಲ. ಬಹಳ ಪ್ರಾಕ್ಟೀಸ್ ಮಾಡ್ಬೇಕು. 11:45 ಬಂತು. ನನ್ ಮುಂದ್ ಬಂದಿತ್ರಿ. ಇನ್ನು ಮುಂದ್ ಬಂದಾಗ ಆಲ್ರೆಡಿ ನಾವ್ ಒಂದ್ಸಲ ಬೆಳಗಾವಿ ರ್ಯಾಲಿಗೆ ಹೋದಾಗ ಮುಂದ್ ನಿಂತಿದ್ದೆ. ಎಲ್ಲಾರು ನನ್ ಕೆಡಿವಿ, ಕೈಗೆ ಕಾಲಿಗೆ ಬಾಯಿ ಒಳಗೆಲ್ಲ ಮಣ್ಣು ಹೋಗ್ಬಿಟ್ಟಿತ್ತು. ಮಣ್ಣು ಹೊಳಿಗಳೆಲ್ಲ ನಟ್ಟು ನಾನೇನ್ ಮಾಡ್ದೆ, ಮುಂದ್ ಕುಂದ್ರ ನನ್ ಕೆಡುತ್ತಾರೆ ಅಂತ ಗೊತ್ತಾಗಿ ನಾನು ಹಿಂದ್ ಕುಂತ್ಕೊಂಡೆ. 200 ಜನಕ್ಕಿಂತ ಹೋಗಿ ಹಿಂದ್ ಕುಂತ್ಕೊಂಡೆ. ಕುತ್ಕೊಂಡಿದ್ದಾದ್ಮೇಲೆ ಎದ್ದು ಬಂದು ಕುಂತಿದ್ದಕ್ಕೆ ನಮ್ ಸಾಬ್ ಬಂದು ರಪ್ 2 ಕೊಟ್ಬಿಟ್ರಿ ನನಗೆ ಬಡಗಿಲಿ. ನಾನು ಬನ್ನಿನ ಮೇಲೆ ಇದ್ದೆ. ಸಿಕ್ಕಾಪಟ್ಟಿ ಎಲ್ಲ ಬಾರ್ ಮೂಡ್ಬಿಟ್ಟು, ಸರ್ ಹೊಡಿಬೇಡ್ರಿ ರನ್ನಿಂಗ್ ಐತಿ, ಆಮೇಲೆ ಬೇಕಾದ್ರೆ ನೀವು ಎಷ್ಟರ ಹೊಡಿರಿ ಅಂತಂದೆ.
ಅವೇ ಸರ್ ಏನ್ ಹೊಡೆದ್ರು ನೋಡ್ರಿ ಅವ್ರ ಸರ್ ಹೊಡ್ಯಾಲ್ದಂಗ ತಲಿ ಕೆಟ್ಟ ಬಿಡ್ತ. ಯಪ್ಪ ಮೈ ಮೊದಲ ಬಿಸಿಲ ಬ್ಯಾಸಗಿ ಬಿಸಿಲಾಗೈತಿ, ಇನ್ನು ಚಳಿಗಾಲ. ಹೋದೆ ಹೊಡೆತ ಬಿದ್ದು ಮುಟ್ಕೊಂಡ್ ಎಲ್ಲಾ ದಪ್ಪಗ ಆಗಿತ್ತು. ಯಾರ್ಲಿ ನನಗೂ ಹೊಡೆದಿದ್ ನನ್ ಚಲೋದ್ಕ ಹೊಡೆದಾರ ತಡಿ ಅಂತೇಳಿ ನಾನು ಹಿಂದ್ ಕುಂತ್ಕೊಂಡೆ. 200 ಜನಕ್ಕಿಂತ ಹಿಂದ್ ಕುಂತ್ಕೊಂಡೆ. ನೀವ್ ಇನ್ನೊಂದು ಕೂಡುವಾಗ ಟ್ರ್ಯಾಕ್ ಸೈಡ್ ಕುಂಡಿರ್ಬಾರ್ದು ಇವತ್ತು. ಅದು ಭಾರಿ ಟ್ರಿಕ್ಸ್ ಅದಾರ. ನೀವು ಬರೇ 1 ತಿಂಗಳು ಪ್ರಾಕ್ಟೀಸ್ ಮಾಡಿದ್ರೆ TR ಅಲ್ಲಿ ಹೊಡಿಬೋದು. 15-20 ದಿನ ಪ್ರಾಕ್ಟೀಸ್ ಮಾಡಿದ್ರು ಆಲ್ರೆಡಿ ಪ್ರಾಕ್ಟೀಸ್ ಇರ್ಬೇಕು. ಮತ್ತೆ ಇವತ್ತೇ ನಾನು ಬಿಗಿನರ್ಸ್ ಅದನ್ನ ಬಂದ್ ಹೊಡ್ತಾನೆ ಕೆಲಸ ಆಗಲ್ರಿ, ಮೊದಲು ಪ್ರಾಕ್ಟೀಸ್ ಇರ್ಬೇಕು. ಈಗ ನೋಡ್ರಿ 10 ದಿನ ಹೋದಾಗ ಅಲ್ಲಿ ಏನು ಪ್ರಾಕ್ಟೀಸ್ ಮಾಡಿರ್ಲಿಲ್ಲ. ಮತ್ತೆ ಎಲ್ಲಿ ಆಗ್ಬೇಕ್ರಿ ಅಲ್ಲಿ ನಾವು ಒಳಗ್ ಹೋಗೋದು ಬರೋದು ಇದಾಗ್ತಿತ್ತು. ಬೆಳಿಗ್ಗೆ ಹೋಗೋದು ರಾತ್ರಿ ಬರೋದು, ಪ್ರಾಕ್ಟೀಸ್ ಇದ್ದಿರ್ಲಿಲ್ಲ. ಬಟ್ ಆತರ ಮೊದಲು ಮಾಡಿದ್ದೆ, 1 ತಿಂಗಳು ಫುಲ್ ಪ್ರಾಕ್ಟೀಸ್ ಮಾಡಿದ್ದೆ ನಾನು. ಇನ್ನ ಒಳಗೆ ಹೋಗಿದ್ಮೇಲೆ ಹಿಂದ್ ಕುಂತ್ಕೊಂಡೆ. ಅಲ್ಲಿಂದ ಹೇಳ್ತೀನಿ. ಸರ್ ಹೊಡೆದ್ರು, ಆಗ್ಲಿ ನನ್ ಚಲೋದಕ್ಕೆ ಹೊಡೆದಾರ ಅಂತೇಳಿ ನಾನು ಇರ್ಲಿ ಅಂತ ಸುಮ್ಮನೆ ಆದೆ. ಆಮೇಲೆ ಏನಾಯ್ತು, ರೇಸ್ ಶುರು ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಈ ಧ್ವಜ ಇರುತ್ತೆ ರೆಡ್ ಕಲರ್, ಈ ತರ ಬೀಳುತ್ತೆ. ವಾಚ್ ಎಲ್ಲ ಇರಂಗಿಲ್ರಿ ಅಲ್ಲಿ, ವಾಚ್ ಗೀಚ್ ಕಟ್ಟಿದ್ದ ಖರೆ. ಆದ್ರೆ ನೀವು ಎಕ್ಸಲೆಂಟ್ ಅಲ್ಲ, ನೀನ್ 3 ನಿಮಿಷ 50 ಸೆಕೆಂಡ್ ಹೊಡಿ, 4 ನಿಮಿಷ ಹೊಡಿ, ಆಟೋಮೆಟಿಕ್ಲಿ ರಿಜೆಕ್ಟ್. ವಾಚ್ ಎಲ್ಲ ಇರಂಗಿಲ್ಲ, ಟೈಮಿಂಗ್ ಗೊತ್ತಾಗಲ್ಲ. ನೀವು ಇನ್ನೊಬ್ರು ಹೊಡ್ತಂದ್ರೆ ಟೈಮ್ ಹಚ್ಚಕ್ ಅಲ್ಲ ಇರಂಗಿಲ್ಲ. ಯಾಕಂದ್ರೆ ನಿಮ್ಗೆ ಕಾಣೋದೇ ಇಲ್ಲ ಅವರು. ನೀವು ಎದ್ ನೋಡ್ತೀವಿ ಅಂದ್ರೆ ಹೊಡಿತಾರೆ ನಿಮ್ಗಲ್ಲಿ. ಸರಿ ಆಯ್ತು. ಏನಾಯ್ತು, ರೇಸ್ ಶುರು ಮಾಡಿದ್ರು, ಬಿಟ್ರು. ನಾನು 200 ಜನಕ್ಕೆ ಹಿಂದಿದ್ದೆ. ಫಸ್ಟ್ ರೌಂಡ್ ಅಲ್ಲೇ ನಾನು 100 ಜನ ಅಟ್ಯಾಕ್ ಮಾಡಿದೆ. ಇನ್ನು ಉಳಿದವರಷ್ಟು 100 ಜನ. ಆದ್ರೆ ಮುಂದೆ ಈ 100 ಜನ ಇರ್ತಾರಲ್ಲ, ಇವೆಲ್ಲ ಡಮ್ಮಿ ಪೀಸ್ ರೀ. ಇವೇನ್ ಪ್ರಾಕ್ಟೀಸ್ ಮಾಡಿರಂಗಿಲ್ಲ, ಏನಿಲ್ಲ. ಸುಮ್ನೆ ನೋಡಾಕಂದ್ ಬಂದಿರ್ತಾವಾಗ ಎಲ್ಲ 15 ದಿನ ಪ್ರಾಕ್ಟೀಸ್ ಮಾಡಿರ್ತಾರ. ಅದು ಅಷ್ಟು ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿರಂಗಿಲ್ಲ. ಎಲ್ಲ 100 ಜನ ಡಮ್ಮಿ ಪೀಸ್. ಇನ್ನು 200 ಜನ ಅದಾರ. ಅದ್ರೊಳಗ 50 ಜನ ಇದನ್ನ ಹೊಡಿಬೇಕಪ್ಪ, ನಾನು ಮಿಸ್ ಮಾಡ್ಕೋಬೇಕಂತ ಬಂದವರು. 50 ಜನ. ಅವರು ಸ್ವಲ್ಪ 1 ತಿಂಗಳು 2 ತಿಂಗಳು ಈ ತರ ಪ್ರಾಕ್ಟೀಸ್ ಮಾಡಿರ್ತಾರ. ಬಿಗಿನರ್ಸ್ ಅಂಡ್ ಅಡ್ವಾನ್ಸ್ ಲೆವೆಲ್ ಎರಡು ಕೂಡ ಇರ್ತಾರ ಅದ್ರೊಳಗೆ. ಆದ್ರೂ ಕೆಲವೊಂದು ಸಮಸ್ಯೆಗಳಿಂದ 50 ಜನದ ಒಳಗೆ ಸೆಕೆಂಡ್ ರೌಂಡ್ 50 ಜನ ತೆಗೆದೆ. ಇನ್ನು ಥರ್ಡ್ ರೌಂಡ್ ಒಳಗ ಇವ್ರು ಹೆವಿ ಪ್ರಾಕ್ಟೀಸ್ ಮಾಡಿ ನಾನು ಇದನ್ನ ಹೊಡ್ಲೇಬೇಕು, ನಾನು ಎಕ್ಸಲೆಂಟ್ ಹೊಡಿತೇನೆ ಅಂತ ಬಂದವರು ಇನ್ನು 50 ಜನ. 50 ಜನದೊಳಗೆ ಥರ್ಡ್ ರೌಂಡ್ ಶುರುವಾಯ್ತು. ಥರ್ಡ್ ರೌಂಡ್ ಶುರು ಆದ 200 ಮೀಟರ್ ಒಳಗೆ ನಾನು 50 ಜನದೊಳಗೆ ಒಂದು 40 ಜನ ತೆಗೆದೆ. ಇನ್ನು ಉಳಿದ 10 ಜನನ 3ನೇ ರೌಂಡ್ ಮುಗಿದಕ್ಕನ 10 ಜನ ತೆಗೆದೆ. ಇನ್ ಫಸ್ಟ್ ಓಡಾತಿದ್ದಲ್ಲ ಅವ್ನು ನಾನು ಹಿಡ್ಕೊಂಡು ಹೋಗ್ಬೇಕು ಅನ್ಕೊಂಡೆ. ಪುಣ್ಯಾತ್ಮ ಮುಂದೆ ಹೋಗಿದಾನ, ನನಗೆ ಸ್ಲೋ ಓಡಾತಾನ. ಇವನ್ ಜೊತೆ ಓಡ್ರೆ ನನ್ ಕೆಲಸ ಆಗಲ್ಲ ತಡಿ ಅಂತೇಳಿ ನನ್ನ ಸ್ಟೆಪ್ಸ್ ಒಂದೇ ರೀ. ಇವಾಗ ನಾನು ಏನ್ ಆರೆಂಜ್ ಚಟ್ಟಿ ಒಳಗೆ ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ, ಅದೇ ಸ್ಟೆಪ್ ಅಲ್ಲಿ ಹಾಕಿದೆ. ಲಾಸ್ಟ್ ಇನ್ನೊಂದು ರೌಂಡ್ ಇತ್ತು, ಅವಾಗ ಇರಿಸಿದೆ ನಾನು. ಸ್ವಲ್ಪ ಸ್ಪೀಡ್ ಮಾಡಿದೆ. ಲಾಸ್ಟ್ ರೌಂಡ್ ಅಲ್ಲಿ ನಾನು ಎಲ್ಲಾನು ಬಿಟ್ಬಿಟ್ಟೆ. ಅವಾಗ ಬಿಟ್ಟು ಸಡನ್ ಆಗಿ 3ನೇ ರೌಂಡಿಗೆ ಬಿಟ್ಟಿದ್ದೆ. 4ನೇ ರೌಂಡ್ ಒಳಗ ನಾನು ಶುರು ಮಾಡಿ ನಾನು ಫಿನಿಶಿಂಗ್ ಕೊಟ್ಟಾಗ ನನಗೆ ಮತ್ತೆ ಸೆಕೆಂಡ್ ಗ್ರೂಪ್ ಒಳಗೆ ಹೊಡೆದ್ರು. ಅವ್ರಿಗೆ ನನಗೆ 80ರಿಂದ 100 ಮೀಟರ್ ಲೀಡ್ ಇರ್ತೀರಿ. ನಾನು ಬಂದು ನನಗೆ ಹಾಕಿ ಬ್ಯಾಂಡ್ ಹಾಕಿದ್ಮೇಲೆ ಸೆಕೆಂಡ್ ಒಂದು ಬಂದ್ರು. ಅವ್ರಿಗೆ 2ನೇ ಗ್ರೂಪಲ್ಲಿ 5 ಜನ ಹಿಡಿದ್ರು. ಫಸ್ಟ್ ಗ್ರೂಪಲ್ಲಿ ನಾನು ಒಬ್ಬನೇ ಹಿಡಿದಿದ್ದು. ಅಂದ್ರೆ ಟೈಮಿಂಗ್ ಇರುತ್ತೆ ಅದು. ಆ ಟೈಮಿಂಗ್ ಅವರು ಆಕ್ಚುಲಿ ಹೇಳ್ಕೊಡಂಗಿಲ್ಲ. ಆ ಟೈಮಿಂಗ್ ಒಳಗೆ ಹೋಗ್ಬೇಕಾಗತ್ತೆ. ನಾನು ಒಬ್ಬನೇ ಹೋದೆ. ನಾನು ಒಬ್ಬನೇ ಎಕ್ಸಲೆಂಟ್ ತಗೊಂಡು ಉಳಿದ 5 ಜನ ಸೆಕೆಂಡ್ ಗ್ರೂಪ್ ಮಾಡಿದ್ರು. ಆಕ್ಚುಲಿ ಎಕ್ಸಲೆಂಟ್ ಯಾಕೆ ಮಾಡ್ಕೋಬೇಕಂದ್ರೆ ಇದ್ರೊಳಗೆ ಫ್ಯಾರಾ ಕಮಾಂಡೋ ಅಂತ ಒಂದು ಸ್ಪೋರ್ಟ್ಸ್ ಇದೆ, ಸ್ಪೆಷಲ್ ಫೋರ್ಸ್. ಅದಕ್ಕೆ ನಾವು ಅಲೋ ಮಾಡ್ತಾರೆ. ನೀವು ಫ್ಯಾರಾ ಕಮಾಂಡೋ ಅವಾಗ ಎಕ್ಸಲೆಂಟ್ ರನ್ನಿಂಗ್ ಹೊಡೆದ್ರೆ ಅಷ್ಟೇ ಅಲ್ಲ, ಎಕ್ಸಾಮ್ ಕ್ಲಿಯರ್ ಮಾಡ್ಕೋ. ಅದಕ್ಕಿಂತ ಮುಂಚೆ 10 ಚಿನ್ನಪ್ಪನ ಹೊಡಿಬೇಕು. ಅಥವಾ ನಾವು ಪುಲ್ಅಪ್ಸ್ ಅಂತ ಏನ್ ಹೇಳ್ತೀವಿ, ಈ ತರ ಹೊಡ್ಕೊಂಡು ಏನು ಚಿನ್ನಪ್ ಹೊಡಿತೀವಿ, 10 ಹೊಡಿಬೇಕ್ರಿ. ಆಟೋಮೆಟಿಕ್ ನೀವು ಏನಾದ್ರು 9 ಹೊಡೆದ್ರೆ ಫೇಲ್ ಮಾಡ್ತಾರೆ. 10 ಎಕ್ಸಾಕ್ಟ್ ಆಗಿ ಹೊಡಿಬೇಕು. 10 ಚಿನ್ನಪ್ಪನ ಹೊಡೆದೆ. ಅದಾದ್ಮೇಲೆ ಮೊದಲೇ ಜಿಗ್ಜಾಗ್ ಇತ್ತು, ಆಮೇಲೆ ಚಿನ್ನಪ್ ಇತ್ತು. ಜಿಗ್ಜಾಗು ಆಯ್ತು, ಚಿನ್ನಪ್ ಆಯ್ತು. ಆಮೇಲೆ ನೆಕ್ಸ್ಟ್ ನಮಗೆ ಲಾಂಗ್ ಜಂಪ್ ಇರುತ್ತೆ. ಒಂದು 7 ಮೀಟರ್ 9 ಮೀಟರ್ ಇರುತ್ತೆ. ಸೊ ಈಸಿ ಇರುತ್ತೆ, ಅದನ್ನೇ ಪ್ರಾಕ್ಟೀಸ್ ಮಾಡ್ಲಿಕ್ಕೂ ಮಾಡ್ಕೊಳ್ಬಹುದು. ಅದಾದ್ಮೇಲೆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡಿದ್ರು. ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡೋದ್ರೊಳಗೆ ನಮ್ದು ಸಂಜೆ 7 ಗಂಟೆ ಆಯ್ತು. ನೆಕ್ಸ್ಟ್ ಡೇ ರಾಜಸ್ಥಾನ ಮತ್ತು ಅದರ್ ಸ್ಟೇಟ್ಸ್ ಇಂದಿತ್ತಲ್ವಾ, ಅವ್ರಿಗೆ ನೆಕ್ಸ್ಟ್ ಡೇ ಇರೋದ್ರಿಂದ ನಮಗೆ ಅವತ್ತೇ ಮೆಡಿಕಲ್ ಮಾಡ್ಕೊಂತ ಕುಂದ್ರಪ್ಪ ಅಂತಂದ್ರೆ ಅವರು ರಾತ್ರಿ 10-12 ಗಂಟೆ ಆಗುತ್ತೋ, ಬೆಳಿಗ್ಗೆ 4 ಗಂಟೆ ಆಗುತ್ತೋ ಮೆಡಿಕಲ್ ಮುಗಿಯಲ್ಲ ಅಂತೇಳಿ. ಸೊ ನೀವು ಒಂದು ಡೇಟ್ ಕೊಟ್ರು. ಆ ಡೇಟನ್ನು ಈ ಸದ್ಯಕ್ಕೆ ಹೇಳೋಕ್ಕಾಗಲ್ಲ. ಒಂದು ಡೇಟ್ ಕೊಟ್ರು. ಆ ಡೇಟ್ಗೆ ನೀವು ಬನ್ನಿ, ನಿಮ್ಮ ಮೆಡಿಕಲ್ ಚೆಕಪ್ ಆಗತ್ತ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ನಾವು ಒಂದು ಚೀಟಿ ಕೊಟ್ರು, ಅದನ್ನ ಇಸ್ಕೊಂಡು ಬಂದ್ವಿ. ಸೊ ಇಷ್ಟು ಇರುವಂಥದ್ದು ಅಪ್ಡೇಟು. ನಾನು ಒಳಗಡೆ ಹೋಗಿ ವಿಡಿಯೋ ಮಾಡ್ತೀನಿ ಅವೆಲ್ಲ ಸಾಧ್ಯನೇ ಇಲ್ಲ. ಆ ಥರ ವಿಡಿಯೋ ಮಾಡೋದು ಭಾರಿ ರಿಸ್ಕ್ ಆಗತ್ತೆ ರೀ. ಸೊ ಅದು ಅವಶ್ಯಕತೆ ಇಲ್ಲಲ್ಲ ಈಗ. ಬಟ್ ಈಗ ಅದರಿಂದ ನಾನು ಅಷ್ಟೇ ನ್ಯೂಸ್ ಇಲ್ಲ. ಬಟ್ ನಿಮ್ಗೆ ರಿವ್ಯೂ ಕೊಡ್ತಾ ಇದೀನಲ್ಲ ಯಾವ ರೀತಿ ಇತ್ತು ಏನಿಲ್ಲ ಅಂತೇಳಿ. ಭಾಳ ಚೆನ್ನಾಗಿ ನಡೆಸ್ತಾರೆ TR మీద, ಭಾಳ ಚೆನ್ನಾಗಿ ನಡೆಸ್ತಾರೆ. ಭಾಳ ಸ್ಟ್ರಿಕ್ಟ್ ಇರ್ತಾರೆ. ಅಟ್ನೇ ನೀಟ್ನೆಸ್ಸು ಅಟ್ಟೆ ಅವ್ರು ಭಾಳ. ನಾವ್ ಎಲ್ಲರೂ ಕುಂತ್ನಿ ಯಾಕಡೆ ಹೊಳಿ ನೀವು ನಡೆಯಲ್ರಿ. ನಾ ರನ್ನಿಂಗ್ ಹೊಡೆದ್ಮೇಲೆ ಇಲ್ಲ ಒಂದ್ ಕಡೆ ಆ ಥರ ಮಧ್ಯಾಹ್ನ 12 ಗಂಟೆಗೆ ಓಡಿಸಿದ್ರು. ಸಡನ್ ಆಗಿ ಉಗುಳು ಬಿಟ್ಟೆ ಅಲ್ಲೇ ಬಿತ್ತು ನೋಡ್ರಿ. ಬಡತ್ ನನಗ ಏನು ಭಾರಿ ಹೊಡೆದ್ರು. ರನ್ನಿಂಗ್ ಹೊಡೆದಿದ್ದೆ, ಗಂಟ್ಲೆಲ್ಲ ಕೆರಿತಾ ಇತ್ತು. ಸಡನ್ ಆಗಿ ಉಗುಳು ಬಂದಂತೆ ಉಗುಳಿದೆ. ಬರ್ಮೇಲೆ ಇದ್ದೆ, ಮತ್ತೊಂದು ಹೊಡೆದ್ರು. ಆಯ್ತು, ಇನ್ನೇನು ಫೋಟೋ ತೆಗಿಸ್ಕೋಬೇಕು ಅನ್ನೋದಕ್ಕೆ ಎದ್ನಿಲ್ಲ ಅಂತ ಹೇಳಿದ್ರು. ಸರ್ 1 ನಿಮಿಷ ಸರ್ ಅಂತೇಳಿ ನಾನು ಇದನ್ನ ರೆಡ್ ಕಲರ್ ಹಾಕ್ತಾರೆ ನಮಗೆ. ಫಸ್ಟ್ ಬಂದ್ರೆ ರೆಡ್ ಕಲರ್ ಹಾಕ್ತಾರೆ. ಅದು ಚೆಸ್ಟ್ ಬೋರ್ಡ್ ಹಾಕುವಾಗ ಎದ್ ನಿಲ್ಲಿಲ್ಲ. ಅಲ್ಲಿ ಒಂದು ಕೊಟ್ರು. ಏನ್ ಮಾಡ್ತೀರಾ, ಆರ್ಮಿ ಅಂದ್ರೆ ಹಂಗೆ, ಅದು ಟೆರಿಟೋರಿಯಲ್ ಆರ್ಮಿ. ಅವರು
ಅಂದ್ರೆ ಪೇಷನ್ಸ್ ಚೆಕ್ ಮಾಡ್ತಾರೆ. ನಾವು ಆಟೋಮೆಟಿಕ್ ಆಗಿ ನಮ್ಗೆ ಯಾಕೆ ಹೊಡೆದ್ರಿ ಅಂತೇಳಿ ನಾವು ಎದುರು ಮಾತಾಡಿದ್ವಿ ಅಂತಂದ್ರೆ ಆಟೋಮೆಟಿಕ್ ನೀವು ಅಲ್ಲಿಂದ ರನ್ನಿಂಗ್ ಹೊಡೆದ್ರಾತ ಏನಾಯ್ತು ಹೊಡೆದ್ ಕಸ ಕಳಿಸ್ಬಿಡ್ತಾರ್ರಿ ಅವ್ರು ಏನ್ ಮಾಡ್ತಾರ ಅವೆಲ್ಲ ನಮ್ಗೆ ಚಲೋತ್ ಮಾಡ್ತಾರ್ರಿ. ಅವ್ರು ಹೊಡೆದ್ರು ಹೊಡ್ಸ್ಕೊಳ್ಬೇಕು, ಬಡದ್ರು ಬಡ್ಸ್ಕೊಳ್ಬೇಕು. ಯಾಕಂದ್ರೆ ನೌಕರಿ ಬೇಕಂದ್ರೆ ಏನಾದ್ರು ಮಾಡ್ಲೇಬೇಕು. ಹಂಗಂತ ಅವ್ರು ಹೊಡ್ಯಾತಾರ ಅಂತ ಹೇಳ್ಬಿಟ್ಟು ನೀನ್ ಗಟ್ಟಿ ಆಗಲ್ಲ, ಹೌದಾ? ಅಂದ್ರೆ ನಾವು ಗಟ್ಟಿ ಆಗಲ್ಲ. ಯಾಕಂದ್ರೆ ಬಡ್ದು ನಾವು ಗಟ್ಟಿ ಆಗ್ಬಿಟ್ಟಿವಿ ಅಂತಂದ್ರ ಅಕಸ್ಮಾತ್ ನಮ್ಗೆ ಯಾರೋ ಬಂದ್ರೆ ಎದುರ್ಸೋಷ್ಟು ತಾಕತ್ ನಮ್ ಕಡೆ ಇರುತ್ತೆ. ಅವ್ರು ಬಡ್ದಾರ ಅಂತೇಳಿ ಆಗಿನ ಟೈಮಿಗೆ ನಮ್ಗೆ ಸಿಟ್ಟು ಬರ್ಬೋದು, ಆದ್ರೆ ಅವ್ರು ಹೊಡೆತದಿಂದ ಒಂದು ಪೊಸಿಷನ್ಗೆ ಹೋಗಿರ್ತಾರಲ್ಲ, ನಾವು ಅದ ಹೊಡೆತದಿಂದ ಪೊಸಿಷನ್ಗೆ ಹೋಗ್ಬೇಕು. ಸೊ ಇಷ್ಟು ಇರುವಂತದ್ದು ಮಾಹಿತಿ ಬಹಳ ಚೆನ್ನಾಗಿ ನಡೆಸಿದ್ರು. ಇನ್ನು ನೆಕ್ಸ್ಟ್ ಯಾರಾದ್ರೂ TRL ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಇವಾಗ್ಲಿಂದನೇ ಶುರು ಮಾಡ್ಬಿಡ್ರಿ. ಈಗ ಒಂದೆರಡು ಸರ್ಟಿಫಿಕೇಟ್ ನ ಬಿಟ್ಟು ಹೋಗಿದ್ದೆ ಅಂತ ತಗಸ್ಕೊಂಡ್ಬರ್ಬೇಕಂತ ನಮ್ಮ ಊರಿಗೆ ನಾನು ಬಂದೇನಿ. ಇನ್ನು ನೆಕ್ಸ್ಟ್ ಮತ್ತೆ ನಾಳೆ ಧಾರವಾಡಕ್ಕೆ ಹೋಗ್ಬೇಕು. ಹೋಗಿ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡ್ಕೊಂಡು ಅಲ್ಲಿ ಹೋಗಿ ಮೆಡಿಕಲ್ಗೆ ಹೋದಾಗ ಡಾಕ್ಯುಮೆಂಟ್ಸ್ ಕೊಡ್ಬೇಕು. ಡಾಕ್ಯುಮೆಂಟ್ಸ್ ತಗೊಂಡ್ ಬಂದಿಲ್ಲ ಅಂತ ಒಂದು ಕೊಟ್ಟಿದ್ದಾರೆ. ಅನ್ಮೆರಿಡ್ ಸರ್ಟಿಫಿಕೇಟ್ ತಗೊಂಡ್ ಬಂದಿಲ್ರಿ ಅಂದ ತಗೊಂಡ್ ಬಂದಿಲ್ಲ ಅಂತ ಹೇಳ್ಬೇಕು. ಕಮಾಂಡ್ಮೆಂಟ್ಸ್ ಅವಾಗ ಒಂದು ಹೊಡೆದಿದ್ದಾರೆ. ಸರ್ಟಿಫಿಕೇಟ್ ತಗೊಂಡಿಲ್ಲ ಹೋಗಿಲ್ಲ ಅಂದ್ರೆ ಹೊಡಿತಾರ. ಏನು ಮಾಡಿದ್ರಿ ಹಂಗ ಮತ್ತೆ ಇರೋದ ಹೊಡ್ಸ್ಕೊಳ್ಬೇಕು. ಅವತ್ತು ಹೊಡೆದಿದ್ದ ಅವಾಗ ಅಷ್ಟ ನೋವಾತು. ಇವಾಗ ಏನ್ರ ಆಗೈತ್ರಿ ನಮ್ಗೆ ಏನಿಲ್ಲ. ಹೊಡೆದ್ ಒಂದ್ 10 ನಿಮಿಷ ನೋಯ್ತೈತ್ರಿ. ಆಮೇಲೆ ಒಂದ್ 2 ತಾಸು ಬಿಟ್ಟು ಒಂದ್ ಸ್ವಲ್ಪ ದಪ್ಪಗೆ ಹಾಕತ್ರಿ. ಆಮೇಲೆ ಬೆಳಿಗ್ಗೆ ರಾತ್ರಿ ಮಲ್ಕೊಂಡ್ ಬೆಳಿಗ್ಗೆ ಹೇಳೋದ್ರಾಗ ಎಲ್ಲಾನು ಹೋಗ್ಬಿಟ್ಟಿರ್ತೈತಿ ಅಷ್ಟೇ. ಮತ್ ಅದೇ ನಮ್ಗೇನು ಸಾವಿ ಮಟ ಇರಂಗಿಲ್ಲ ಹೊಡೆದಿದ್ದ. ಅಲ್ಲೆಲ್ಲಿ ಹೊಡೆದಿರ್ತಾರಲ್ಲ ಅಲ್ಲಿ ಅಷ್ಟು ಗಟ್ಟಿ ಆಗಿರ್ತದ, ನಾವು ಅಷ್ಟು ಗಟ್ಟಿ ಆಗಿರ್ತೀವಿ. ಸರಿ, ಇಷ್ಟಿರುವಂತದ್ದು. ಇನ್ನ ಹೇಳಿದಲ್ಲ ನೆಕ್ಸ್ಟ್ TRL ಏನಾರ ರೆಡಿ ಆಗ್ತಾ ಇದ್ರೆ 42 ವಯಸ್ಸು ಮಟ್ಟ ಏಜ್ ಇದೆ. ದಯವಿಟ್ಟು ಇವಾಗ್ಲೇ ರನ್ನಿಂಗ್ ಶುರು ಮಾಡ್ಬಿಡ್ರಿ. ಒನ್ ಟೈಮ್ ಹೋಗ್ರಿ, ಈವ್ನಿಂಗ್ ಆದ್ರೂ ಆಯ್ತು ನೈಟ್ ಆದ್ರೂ ಆಯ್ತು. ಒನ್ ಟೈಮ್ ಇವಾಗ ನೀವು ರನ್ನಿಂಗ್ ಶುರು ಮಾಡಿದ್ರಿ ಅಂತಂದ್ರೆ ನೀವು ಆಟೋಮೆಟಿಕ್ ಆಗಿ ನೆಕ್ಸ್ಟ್ 18 ವಯಸ್ಸಾಗಿರ್ಬೇಕು. 18ರಿಂದ 30 ವಯಸ್ಸಿನವರೆಗೆ ಇರುತ್ತೆ. ಮತ್ತೆ 30ರಿಂದ 31ರಿಂದ 42 ವಯಸ್ಸು ಅಂದ್ರೆ ಬೇರೆ ಬೇರೆ ಮಾಡ್ತಾರೆ. 18ರಿಂದ 30 ವಯಸ್ಸಿನವರೆಗೆ ಒಂಥರ ಮಾಡ್ತಾರೆ, 31ರಿಂದ 42 ವಯಸ್ಸಿನವರೆಗೆ ಒಂಥರ ಮಾಡ್ತಾರೆ. ಇಷ್ಟಿರುತ್ತೆ, ಈಸಿ ಇರುತ್ತೆ ರನ್ನಿಂಗು. ಯಾರಿಗೆ ಪ್ರಾಕ್ಟೀಸ್ ಮಾಡ್ತಾರೋ ಈಸಿ. ಇಲ್ಲ ನಾನು ಹಂಗೆ ಮಲ್ಕೊಂಡು ಬೆಳಿಗ್ಗೆ ಎದ್ದೇಳಕ್ ಆಗಲ್ಲ ಅಂತಂದ್ರೆ ಆಗಲ್ಲ. ನಿಂಗೆ ಯಾವಾಗ ಬೆಳಿಗ್ಗೆ ಎದ್ದು ನೀನ್ ರನ್ನಿಂಗ್ ಶುರು ಮಾಡ್ತೀಯ ಅವಾಗ ನಿಂಗೆ ಆಗತ್ತೆ. ಬಹಳ 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 ಈಸಿ ಇರುತ್ತೆ. ನೆಕ್ಸ್ಟ್ ಟೈಮ್ ಏನೋ ಮೊದಲ ಎಕ್ಸಾಮ್ ಅಂತ ಇದ್ರೆ ಸೊ ಅದ್ರ ಬಗ್ಗೆ ನಂಗೆ ಅಪ್ಡೇಟ್ ಇಲ್ಲ, ಹೇಳಿದ್ರು. ಬಹಳ ಈಸಿ ಇರುತ್ತೆ. ಇನ್ನ ಮೆಡಿಕಲ್ ಆದ್ಮೇಲೆ ಎಕ್ಸಾಮ್ ಇರುತ್ತೆ, ಜನವರಿ 18ಕ್ಕೆ ಎಕ್ಸಾಮ್ ಇದೆ. ಸರಿ, ನೀವು ಎಲ್ಲರೂ ಮಾಡ್ತೀರಾ, ಪ್ರಾಕ್ಟೀಸ್ ಮಾಡ್ರಿ. ಪ್ರಾಕ್ಟೀಸ್ ಮಾಡದೆ ನಾನು ಹೋಗ್ತೀನಿ ಅಂತಂದ್ರೆ ನೀವು ಪ್ರಾಕ್ಟೀಸ್ ಮಾಡದೆ ಅಲ್ಲಿ ಹೋದ್ರಿ ಅಂತಂದ್ರೆ ಒಂದೇ ರೌಂಡಿಗೆ ಕಟ್ ಆಗ್ತೀರಿ. ನೀವು ಒಂದೇ ಒಂದು ರೌಂಡಿಗೆ ಕಟ್ ಆಗ್ತೀರಿ. ಆಮೇಲೆ ವಾಪಸ್ ನೀವು ರ್ಯಾಲಿ ಅಟೆಂಡ್ ಆಗ್ಬೇಕಂದ್ರೆ 1 ವರ್ಷ ಬೇಕು. ಸರಿನಾ? 1 ವರ್ಷ ಅದಕ್ಕೆ ವೇಟ್ ಮಾಡ್ತೀರಿ. ಇವಾಗ್ಲೇ ಶುರು ಮಾಡ್ಬಿಡ್ರಿ. ಇವಾಗ ಫೇಲ್ ಆಗಿದ್ದೀರಾ ಬಂದ್ರ ಶುರು ಮಾಡೋದಷ್ಟೇ. ಕೆಲಸ ಮಾಡ್ತಿದ್ರೆ ಒಂದ್ ಟೈಮ್ ಕೆಲಸ ಮಾಡಿದ್ರು ಈವ್ನಿಂಗ್ ಅಥವಾ ನೈಟ್, ನೈಟ್ ಅಥವಾ ಮಾರ್ನಿಂಗ್ ಯಾವ್ದಾದ್ರು ಒಂದ್ ಟೈಮ್ ನೀವು ಪ್ರಾಕ್ಟೀಸ್ ಶುರು ಮಾಡಿದ್ರಿ ಅಂತಂದ್ರೆ ಆರಾಮಾಗಿ ನೀವು ಅದು TRL ಕ್ರ್ಯಾಕ್ ಮಾಡ್ಬೋದು. ಸೊ ನಾನು ಒಂದು ವಿಡಿಯೋ ಮಾಡ್ತೀನಿ, ಹೌ ಟು ಕ್ರ್ಯಾಕ್ TA ಆರ್ಮಿ ರ್ಯಾಲಿ ಅಂತೇಳಿ, ಯಾವ ರೀತಿಯಾಗಿ ನೀವು TA ರ್ಯಾಲಿಯನ್ನ ಕ್ಲಿಯರ್ ಮಾಡ್ಬೇಕಂತೇಳಿ. ಸೊ ಇದಿಷ್ಟು ಅಪ್ಡೇಟ್ ಇದ್ದಿದ್ದು. ಬಹಳ ಜನ ಕೇಳ್ತಾ ಇದ್ರಿ, ಸೊ ಅದಕ್ಕೆ ವಿಡಿಯೋ ಮಾಡಿದೆ. ಇನ್ನು ನೆಕ್ಸ್ಟ್ ಮೆಡಿಕಲ್ ಬಗ್ಗೆ ಆಯ್ತು, ಫೈನಲ್ ಎಕ್ಸಾಮ್ ಬಗ್ಗೆ ಆಯ್ತು. ಸೊ ನೆಕ್ಸ್ಟ್ ಅಪ್ಡೇಟ್ ಕೊಡ್ತೀನಿ. ಎಲ್ರಿಗೂ ಬಾಯ್ ಬಾಯ್.